ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ, ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳು 6 ಇಂದು ನಾವು ಧ್ಯಾನಿಸುವಂಥದ್ದು. ಅನೇಕರು ಕಮೆಂಟ್ ಬಾಕ್ಸ್ ಅಲ್ಲಿ ಕೀರ್ತನೆಗಳ ಒಂದು ವಿವರಣೆ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಥ್ಯಾಂಕ್ ಯು ಸಿಸ್ಟರ್, ಇದನ್ನ ಮುಂದುವರಿಸಿ 150 ಕೀರ್ತನೆಗಳನ್ನ ನಾವು ಪ್ರತಿದಿನ ಓದಿ ಅದನ್ನು ಮುಂದುವರಿಸೋಣ, ಒಟ್ಟಾಗಿ ಸೇರಿ ಎಂದು ಮೆಸೇಜ್ ಮಾಡಿ ನಮಗೆ ಒಂದು ಎನ್ಕರೇಜ್ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ಒಂದು ಮೀಡಿಯಾ ಮಿನಿಸ್ಟ್ರಿಗೆ ಸಹಾಯ ಮಾಡುತ್ತಿರುವ ನಮ್ಮ RRC ಧ್ಯಾನ ಕೇಂದ್ರದ ಡೈರೆಕ್ಟರ್ ಗುರುಗಳು, ನಮ್ಮ ಕನ್ನಡ ತಂಡ, ಮಧ್ಯಸ್ಥಿಕೆ ವಹಿಸುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರಾರ್ಥನೆ ಇನ್ನೂ ಬೇಕಾಗಿದೆ. ಈ ಮೀಡಿಯಾ ಮಿನಿಸ್ಟ್ರಿ ಮತ್ತು ವೈಲ್ಡ್ ಸಿಸ್ಟರ್ ಸಂರಕ್ಷಣೆ ಅಭಿಷೇಕಕ್ಕಾಗಿ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನಮ್ಮನ್ನು ನೆನಪಿಸಿಕೊಳ್ಳಿರಿ. ನಾವು ಸಹ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಕೀರ್ತನೆ 6, ಕ್ಷಮಾಯಾಚನೆ. ಕಷ್ಟದಲ್ಲಿ, ನಷ್ಟದಲ್ಲಿ, ನೋವಿನಲ್ಲಿರುವಾಗ ದೇವರೊಂದಿಗೆ ತಿರುಗಿ ಕ್ಷಮೆಯನ್ನು ಪಡೆದುಕೊಳ್ಳುವುದೇ ಉತ್ತಮವಾದುದು ಎಂಬುದಾಗಿ. ಖಂಡಿಸಬೇಡೆನ್ನನು ಪ್ರಭು ರೋಷದಿಂದ, ದಂಡಿಸಬೇಡ ನನ್ನನ್ನು ಕಡು ಕೋಪದಿಂದ. ದೇವರ ಕೋಪಾಗ್ನಿಗೆ ನಾವು ಸಿಲುಕಿ ಹಾಕಿಕೊಳ್ಳದಂತೆ ದೇವ ನಮ್ಮನ್ನು ಖಂಡಿಸಬೇಡ, ದಂಡಿಸಬೇಡ ಎಂಬುದಾಗಿ ಇಲ್ಲಿ ಕೀರ್ತನೆಗಾರ ಪ್ರಾರ್ಥಿಸುತ್ತಾನೆ. ಅನೇಕ ಸಮಯ ಸಂದರ್ಭಗಳಲ್ಲಿ ನಾವು ಸಹ ಇಂಥ ಕಷ್ಟ ಸಂಕಟಗಳಿಗೆ ಒಳಗಾಗಿ ನಮ್ಮೊಳಗೆ ನರಳಾಡುತ್ತೇವೆ, ನಮಗೆ ಸಹಾಯಕರು ಯಾರೂ ಇಲ್ಲವಲ್ಲ ಎಂದು ಕೊರಗುತ್ತೇವೆ. ಆದರೆ ಒಂದು ವಿಷಯವನ್ನು ನಾವು ಮರೆಯದಿರೋಣ, ದೇವರನ್ನು ಪ್ರೀತಿಸುವವರಿಗೂ ದೇವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟ ನಮಗೆ ನಮ್ಮ ಜೀವನದಲ್ಲಿ ನಡೆಯುವುದೆಲ್ಲವೂ ಒಳಿತಿಗಾಗಿ, ಒಳಿತಿಗಾಗಿ, ಒಳಿತಿಗಾಗಿ. ಕನಿಕರಿಸು ಹೇ ಪ್ರಭು, ನಾನು ಬಲಹೀನನು, ಗುಣಪಡಿಸು ಸಡಿಲವಾದ ನನ್ನ ಎಲುಬುಗಳನ್ನು. ನಮ್ಮ ಎಲುಬುಗಳೆಲ್ಲ ಪುಡಿ ಪುಡಿಯಾಗುತ್ತಿದೆಯೋ ಎಂಬಂತೆ ನಮ್ಮ ಶರೀರ ಸಡಿಲವಾಗಿ ಕ್ಷೀಣಿಸುತ್ತಿರುವಾಗ ಸರ್ವೇಶ್ವರ ನೆಡೆಗೆ ನಮ್ಮ ಮುಖವನ್ನು ತಿರುಗಿಸೋಣ. ಇಬ್ರಿಯ 12 ವಚನ 5-6ರಲ್ಲಿ ನಾವು ನೋಡುತ್ತೇವೆ. ಆ ವಾಕ್ಯ